ಉತ್ತರ ಕನ್ನಡ ಜಿಲ್ಲೆಯವರನ್ನೇ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ದಾಂಡೇಲಿಯಲ್ಲಿ ಬಿಜೆಪಿ ಯುವ ಮುಖಂಡ ವಿಷ್ಣು ನಾಯರ್ ಆಗ್ರಹ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ 4 ಶಾಸಕರಿದ್ದರೂ ಜಿಲ್ಲೆಯವರನ್ನು ಕಡೆಗಣಿಸಿ ಹೊರ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದು ಜಿಲ್ಲೆಯ ಅಭಿವೃದ್ಧಿಗೆ ಮಾಡಿದ ದ್ರೋಹವಾಗಿದೆ ಎಂದು ದಾಂಡೇಲಿಯ ಬಿಜೆಪಿ ಯುವ ಮುಖಂಡರಾದ ವಿಷ್ಣು ನಾಯರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬುಧವಾರ ಸಂಜೆ 5:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹಿರಿಯ ಹಾಗೂ ಅನುಭವಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಸೇರಿದಂತೆ ಒಟ್ಟು 4 ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅವಕಾಶ ನೀಡದೆ ಹೊರ ಜಿಲ್ಲೆಯವರಿಗೆ ಉಸ್ತುವಾರಿ ಹೊಣೆ ನೀಡಲಾಗಿದೆ. ಇದು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸರಿಯಾದ ನಡೆಯಲ್ಲ ಎಂದು ಹೇಳಿದರು. ಸ್ಥಳೀಯ ಸಮಸ್ಯೆಗಳ ಅರಿವು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮಾತ್ರ ಇರಲು ಸಾಧ್ಯ. ಹೊರ ಜಿಲ್ಲೆಯವರಿಂದ ಜಿಲ್ಲೆಯ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಕ್ಷಣವೇ ಈ ತೀರ್ಮಾನವನ್ನು ಮರುಪರಿಶೀಲಿಸಿ ಜಿಲ್ಲೆಯ ಶಾಸಕರೊಬ್ಬರಿಗೆ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಯವರನ್ನೇ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕೆಂದು ವಿಷ್ಣು ನಾಯರ್ ಅವರು ಆಗ್ರಹಿಸಿದರು. ಉತ್ತರ ಕನ್ನಡ ಜಿಲ್ಲೆಗೆ ನೂತನವಾಗಿ ಉಸ್ತುವಾರಿ ಸಚಿವರನ್ನಾಗಿ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಶ್ರೀಯುತ ಲಕ್ಷ್ಮಣ್ ಸವದಿಯವರನ್ನ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ಇದು ನಿಜಕ್ಕೂ ಈ ಜಿಲ್ಲೆಯ ಜನರಿಗೆ ಮಾಡಿರುವಂತ ಅತ್ಯಂತ ದೊಡ್ಡ ದ್ರೋಹ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲೇ ಕೂಡ ದಶಕಗಳ ಕಾಲ ಅನೇಕ ಬಾರಿ ಮಂತ್ರಿಮಂಡಲದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಆರ್.ವಿ. ದೇಶಪಾಂಡೆ ಇರುವಾಗ, ಅಥವಾ ನಮ್ಮ ಮಂಕಾಳ ವೈದ್ಯರು ಇರುವಾಗ, ಭೀಮಣ್ಣ ನಾಯಕರು ಇರುವಾಗ, ಜಿಲ್ಲೆಯಲ್ಲಿ ಹಲವಾರು ಶಾಸಕರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಯಾವುದೋ ಹೊರ ಜಿಲ್ಲೆಯಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ನಮ್ಮ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆ ಗಂಧ ಗಾಳಿಯೇ ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದಿಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರೆ ಈ ಜಿಲ್ಲೆಯ ಅಭಿವೃದ್ಧಿ ಹೇಗೆ ಸಾಧ್ಯ? ಇದಕ್ಕಿಂತ ಮುಂಚೆ ಅದೇ ನಮ್ಮ ಪಾಪ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿದ್ರು. ಅಲ್ಲಿ ಅವರ ಕಾರ್ಯವನ್ನ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ನೋಡಿದ್ದೇವೆ. ಅಂಥದ್ರಲ್ಲಿ ಅವರನ್ನ ಕರ್ಕೊಂಡ್ಬಂದು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿರೋದು ಇದು ಜಿಲ್ಲೆಗೆ ಮಾಡಿರುವಂತಹ ಒಂದು ಅತಿ ದೊಡ್ಡ ದ್ರೋಹ. ಡಿ.ಕೆ. ಶಿವಕುಮಾರ್ ಅವರು ಅವರ ಆಡಳಿತ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಇದರಲ್ಲೇ ಸಾಬೀತಾಗತ್ತೆ. ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹಲವಾರು ಅನುಭವಿ ರಾಜಕಾರಣಿಗಳಿದ್ರು. ಶ್ರೀಯುತ ಆರ್.ವಿ. ದೇಶಪಾಂಡೆ ಅವರು ಇದ್ರು. ಅವರೆಲ್ಲ ಹಲವಾರು ಮಂತ್ರಿಮಂಡಲಗಳಲ್ಲಿ ಅವರ ಅನುಭವವನ್ನು ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಅವರನ್ನ ಬಿಟ್ಟು, ಭೀಮಣ್ಣ ನಾಯಕರನ್ನ ಬಿಟ್ಟು, ಮಂಕಾಳ ವೈದ್ಯರನ್ನ ಬಿಟ್ಟು ಹೊರ ಜಿಲ್ಲೆಯಿಂದ ಬಂದವರು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗ್ತಾರೆ ಅನ್ನೋದಾಗಿದ್ರೆ ಅದು ನಿಜಕ್ಕೂ ಈ ತಾಲೂಕಿಗೆ ಅಥವಾ ಈ ಜಿಲ್ಲೆಗೆ ಮಾಡಿರುವಂತಹ ಅತಿ ದೊಡ್ಡ ದ್ರೋಹ ಎನ್ನುವಂಥದ್ದು. ಮತ್ತೆ ಕಾಂಗ್ರೆಸ್ ಪಕ್ಷದ ಆಡಳಿತ ಯಾವ ರೀತಿ ಸಮರ್ಪಕವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಇದರಲ್ಲೇ ಗಮನಿಸಬಹುದು. ಆ ಕಾರಣಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಇಡೀ ತಾಲೂಕಿನ ಜನತೆಯ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲೆಗೆ ನಮ್ಮದೇ ಆದಂತಹ, ನಮ್ಮ ಕ್ಷೇತ್ರದ ಜನರು ಯಾರನ್ನ ತಮ್ಮ ಜನಪ್ರತಿನಿಧಿ ಅಂತ ಕಳಿಸಿರ್ತಾರೆ, ಅವ್ರಿಗೆ ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು. ಅವರನ್ನೇ ಈ ಜಿಲ್ಲೆಯ ಸಮಸ್ತ ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ನೀಡಬೇಕು ಅನ್ನುವಂಥದ್ದು ನಾನು ಈ ಮೂಲಕ ಮುಖ್ಯಮಂತ್ರಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ.